ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಒಂದು ಟೇಸ್ಟಿ ಗ್ರೇವಿ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಇದ್ದೀನಿ. ಅದಕ್ಕೆ ನಿಮಗೆ ಒಂದು ಸ್ಪೂನಷ್ಟು ಶೇಂಗಾ ಬೇಕಾಗತ್ತೆ. ಅದನ್ನು ಸುಮ್ಮನೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಅದರದ್ದು ಸಿಪ್ಪೆ ಎಲ್ಲ ನಾವು ತೆಗಿಬೇಕು. ಅದಕ್ಕೋಸ್ಕರ ಫ್ರೈ ಮಾಡಿಕೊಂಡ್ರೆ ಸಿಪ್ಪೆ ತಾನಾಗೆ ಬಿಟ್ಬಿಡತ್ತಲ್ಲ. ಹಾಗಾಗಿ ಈಗ ನೋಡಿ ಶೇಂಗಾ ಹುರಿದಾಯಿತು. ಈಗ 1 ಸ್ಪೂನಷ್ಟು ನಾನು ಗಸಗಸೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೈಟಾಗಿ ಸ್ವಲ್ಪ ಹುರ್ಕೋತೀನಿ. ಸ್ವಲ್ಪ ಬೆಚ್ಚಗಾಗತ್ತಲ್ಲ ಅಷ್ಟು ತುಂಬ ರೆಡ್ ಕಲರ್ ಬರೋ ಹಾಗೇನು ಹುರಿಯೋದೇನು ಬೇಡ. ಈ ಥರ ಸ್ವಲ್ಪ ಚಟಪಟ ಅನ್ನೋ ಸಿಡಿಯೋಂಗೆ ಹುರ್ಕೊಂಡ್ರೆ ಸಾಕು. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಒಂದು 10-20 ml ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಒಂದು 3-4 ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಅದನ್ನು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಇಂಚಷ್ಟು, ಒಂದು ಅರ್ಧ ಇಂಚಷ್ಟು ಶುಂಠಿ, 1-2 ಈರುಳ್ಳಿ, ಸಣ್ಣದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲ ಎಣ್ಣೆನಲ್ಲೇ ಲೈಟಾಗಿ ಬಾಡಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಬಿಡೋದು, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು, ಹಾಗೆ 1 ಸ್ಪೂನಷ್ಟು ತೆಂಗಿನಕಾಯಿನೂ ಹಾಕ್ಕೊಳ್ಳೋದು. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಬಾಡಿದ್ರೆ ಸಾಕು, ಇನ್ನೆಲ್ಲನೂ ಬಾಡಬೇಕು ಅಂತೇನಿಲ್ಲ. ಅವಾಗ ಅದರ ಆ ಕಾವಿನಲ್ಲೇ ಎಲ್ಲ ಬಾಡಿರುತ್ತೆ ನೋಡಿ. 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ. ನಾನು ಅಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಳ ಮೈಸೂರನ್ನ. ಹಾಗೆ ಸಂಡೇ ಸ್ಪೆಷಲ್ ತಿನ್ನಬೇಕು ಅಂದರೆ ಸರಳ ಸಂಡೇ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಸಿ ಜಾರ್ಗೆ ಗಸಗಸೆ ಮತ್ತು ಹುರಿದಿದ್ದು ಶೇಂಗಾ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಹುರಿದಿದ್ದ ಮಸಾಲೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಹಾಗೆ ಸ್ವಲ್ಪ ಬೆಲ್ಲದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡು ಇವಾಗ ನಾನು ರುಬ್ಕೊಂಡು ತಂದಿದ್ದೀನಿ. ಈ ಸಮಯದಲ್ಲೇ ನಾವು ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಂಬಿಡ್ಬೇಕು. ಏಕೆಂದರೆ ನಾವು ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಸೇರಿಸಿದ್ದೀವಲ್ಲ. ಹಾಗಾಗಿ ಈಗಿನ ಒಂದು 20 ml ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅದೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಬದನೆಕಾಯಿ ಒಳಗಡೆ ಈ ಮಸಾಲೆ ಎಲ್ಲ ತುಂಬಿಸ್ಬಿಟ್ಟು ಹೀಗೆ ರೌಂಡಾಗಿ ಜೋಡಿಸ್ತಾ ಹೋಗ್ತೀನಿ. ಇದು ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಆಗಬೇಕು. ಬದನೆಕಾಯಿ ತುಂಬ ನೀಟಾಗಿ ಲಾಸ್ಟ್ ತನಕ ಓಪನ್ ಮಾಡ್ಕೋಬೇಡಿ. ಮಸಾಲೆ ತುಂಬ ಅದು ಹಿಡ್ಕೋಬೇಕು ಅನ್ನೋಷ್ಟು ಮಾತ್ರ ಓಪನ್ ಮಾಡ್ಕೊಂಡಿರಿ. ಇವಾಗ ಎಣ್ಣೆನಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದು ಕಾಲು ಭಾಗದಷ್ಟು ಬಾಡತ್ತಲ್ಲ ಚೂರು. ಯಾಕಂದರೆ ಇದ್ರೊಳಗಡೆ ತುಂಬಿದ್ರೆ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತು ಹೊರಗಡೆ ಇರೋದನ್ನೆಲ್ಲ ಈಚೆ ಕಡೆ ಬಿಟ್ಕೊಳ್ಳಬಾರ್ದು, ಆವಾಗ ತಳ ಕಚ್ಚಿಬಿಡುತ್ತೆ. ಹಾಗಾಗಿ ನಾನು ಎಣ್ಣೆನಲ್ಲೇ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಉಳಿದಿರೋ ಮಸಾಲೆ ಎಲ್ಲ ಇದ್ರ ಮೇಲೆ ಹಿಂಗೆ ಹರಡ್ಕೊಂಡ್ಬಿಡ್ತೀನಿ. ಈ ಗೊಜ್ಜು ತುಂಬಾ ರುಚಿ ಇರುತ್ತೆ. ನನಗೆ ಇದನ್ನು ಸುಧಾಮೂರ್ತಿ ಮೇಡಮ್ ಹೇಳ್ಕೊಟ್ಟಿದ್ದು. ಸುಮಾರು ಒಂದು 20 ವರ್ಷದ ಹಿಂದೆ ಅಂತ ಕಾಣುತ್ತೆ. ಅವರು ಉದಯ ಟಿವಿನಲ್ಲಿ ಬಂದಾಗ ತೋರಿಸ್ಕೊಟ್ಟಿದ್ರು. ಆವಾಗಿಂದ ನನಗೆ ಈ ಗೊಜ್ಜು ತುಂಬಾ ಇಷ್ಟ ಆಗೋಯ್ತು. ಹಂಗಾಗಿ ಕಲ್ತ್ಕೊಂಡಿದ್ದೆ. ಈ ಗೊಜ್ಜಿಗೆ ನಾನು ಸುಧಾಮೂರ್ತಿ ಗೊಜ್ಜು ಅಂತಲೇ ಹೆಸರಿಟ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ. ಇದು ಮಸಾಲೆ ಎಲ್ಲ ಇದ್ರ ಮೇಲೆ ಹರಡಿದ್ಮೇಲೆ
ಸುತ್ತಕ್ಕೂ ಸ್ವಲ್ಪ ನೀರು ಬಿಡಬೇಕು. ನೀರು ಬಿಟ್ಬಿಟ್ಟು ನಾವು ಮುಚ್ಚಳನ ಮುಚ್ಚಿಬಿಡಬೇಕು. ಮುಚ್ಚಳ ಮುಚ್ಚಿ ನಾವು ಒಂದು ವಿಜಿಲ್ ಕೊಟ್ಟರೆ ಸಾಕು. ಜಾಸ್ತಿ ಏನೋ ತುಂಬ 2-3 ವಿಜಿಲ್ ಕೊಡಬೇಕು ಅಂತೇನಿಲ್ಲ. ಈಗಲೇ ಒಂದು ಕಾಲು ಭಾಗ ಇದರಲ್ಲೇ ಬೆಂದಿರುತ್ತಲ್ಲ, ಮತ್ತು ಬದನೆಕಾಯಿ ಬೇಗ ಬೆಂದು ಬಿಡೋದ್ರಿಂದ 1 ವಿಜಿಲ್ ಕೊಟ್ಟರೆ ಸಾಕಾಗತ್ತೆ. ಆಗೋಗಿರುತ್ತೆ. ನೋಡಿ, ನಮ್ಮ ಗೊಜ್ಜು ರೆಡಿ ಇದೆ. ಇದು ರೊಟ್ಟಿ ಜೊತೆ ತಿನ್ನೋಕ್ಕಂತೂ ತುಂಬಾ ಸೂಪರಾಗಿರುತ್ತೆ. ಈ ಗೊಜ್ಜು ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಕೊಡೋದಂತೂ ಮರಿಬೇಡಿ. ಬಾಯ್.